ಸಾಮಾನ್ಯವಾಗಿ ಫ್ರೆಂಚ್ ಬೀನ್ಸ್ ಎಂದು ಕರೆಯಲ್ಪಡುವ ಹಸಿರು ಬೀನ್ಸ್ ಮಧುಮೇಹ ಇರುವವರಿಗೆ ಉತ್ತಮವಾಗಿದೆ, ಏಕೆಂದರೆ ಅವುಗಳು ವಿವಿಧ ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿವೆ. ಹಸಿರು ಬೀನ್ಸ್ ತಿನ್ನುವುದು ರಕ್ತದಲ್ಲಿನ ಸಕ್ಕರೆಯ ಉತ್ತಮ ನಿರ್ವಹಣೆಗೆ ಸಹಾಯ ಮಾಡುತ್ತದೆ ಮತ್ತು ವಿವಿಧ ದೈಹಿಕ ಕಾಯಿಲೆಗಳಿಗೆ ಸಹಾಯ ಮಾಡುತ್ತದೆ. ಬೀನ್ಸ್ ಅನ್ನ ಮಧುಮೇಹದ ಸೂಪರ್ ಫುಡ್ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಮಧುಮೇಹ ಹೊಂದಿರುವ ಜನರಿಗೆ ಇದು ಅತ್ಯುತ್ತಮ ಆಯ್ಕೆಯಾಗಿದೆ. ಅವು ಬೀನ್ಸ್ನ ಆರೋಗ್ಯಕರ ಪ್ರಭೇದಗಳಲ್ಲಿ ಒಂದಾಗಿದೆ ಮತ್ತು ದೇಹವು ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುವ ಹಲವಾರು ಸೂಕ್ಷ್ಮ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಗಳಿಂದ ಸಮೃದ್ಧವಾಗಿದೆ. ಹಸಿರು ಬೀನ್ಸ್ ನಮ್ಮ ಆರೋಗ್ಯದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ. ದಿನಕ್ಕೆ 55 ಗ್ರಾಂ ಹಸಿರು ಬೀನ್ಸ್ ಅನ್ನ ಸೇವಿಸಲು ಸೂಚಿಸಲಾಗುತ್ತದೆ. ಮಧುಮೇಹಕ್ಕೆ ಹಸಿರು ಬೀನ್ಸ್ ಸೇವನೆಯ ಕೆಲವು ಮುಖ್ಯ ಆರೋಗ್ಯ ಪ್ರಯೋಜನಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಸಿರು ಬೀನ್ಸ್ ನಿಮ್ಮ ತೂಕವನ್ನು ಕಳೆದುಕೊಳ್ಳಲು ಸಹಾಯ ಮಾಡುವ ಅತ್ಯುತ್ತಮ ಏಜೆಂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಬೊಜ್ಜು ಮತ್ತು ತೂಕ ಹೆಚ್ಚಾಗುವುದು ಮಧುಮೇಹ ಮತ್ತು ಇತರ ಜೀವನ ಶೈಲಿ ರೋಗಗಳಿಗೆ ಕೆಲವು ಸಾಮಾನ್ಯ ಕಾರಣಗಳಾಗಿವೆ. ಮಧುಮೇಹ ಹೊಂದಿರುವ ಜನರು ತೂಕ ಹೆಚ್ಚಾಗುವ ಸಾಧ್ಯತೆ ಹೆಚ್ಚು. ಹಸಿರು ಬೀನ್ಸ್ ತಿನ್ನುವುದು ತೂಕವನ್ನು ಕಡಿಮೆ ಮಾಡಲು ಮತ್ತು ಆರೋಗ್ಯಕರ ಜೀವನವನ್ನು ನಡೆಸಲು ಉತ್ತಮ ಮಾರ್ಗವಾಗಿದೆ. ಇನ್ನು ಹಸಿರು ಬೀನ್ಸ್ ಫೈಬರ್ನಲ್ಲಿ ಸಮೃದ್ಧವಾಗಿದೆ ಮತ್ತು ನಮ್ಮ ದೇಹದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ. ಇದು ನಮ್ಮ ಹೃದಯದ ಆರೋಗ್ಯಕ್ಕೆ ಅಡ್ಡಿಪಡಿಸುವ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಹಸಿರು ಬೀನ್ಸ್ನಲ್ಲಿ ಕಂಡುಬರುವ ಪೋಷಕಾಂಶಗಳು ಕೊಲೆಸ್ಟ್ರಾಲ್ ಅನ್ನು ಹೀರಿಕೊಳ್ಳುವ ಮತ್ತು ಸಂಗ್ರಹಿಸುವ ಕೋಲನ್ನ ಸಾಮರ್ಥ್ಯವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇನ್ನು ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವುದರ ಜೊತೆಗೆ ಹಸಿರು ಬೀನ್ಸ್ ಉತ್ತಮ ಹೃದಯದ ಆರೋಗ್ಯವನ್ನು ಬೆಂಬಲಿಸಲು ಸಹಾಯ ಮಾಡುತ್ತದೆ, ಏಕೆಂದರೆ ಅವುಗಳು ಹೇರಳವಾದ ಪ್ರಮಾಣದಲ್ಲಿ ಪೊಟ್ಯಾಷಿಯಂ ಅನ್ನು ಹೊಂದಿರುತ್ತವೆ. ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಮತ್ತು ಹೃದಯದ ಮೇಲಿನ ಅತಿಯಾದ ಒತ್ತಡವನ್ನು ನಿವಾರಿಸಲು ಪೊಟ್ಯಾಷಿಯಂ ಉತ್ತಮವಾಗಿದೆ. ಇನ್ನು ಫೈಬರ್ನಲ್ಲಿ ಸಮೃದ್ಧವಾಗಿರುವ ಹಸಿರು ಬೀನ್ಸ್ ನಮ್ಮ ದೇಹದಲ್ಲಿ ಉತ್ತಮ ಚಯಾಪಚಯ ಕ್ರಿಯೆಗೆ ಇಂಧನವಾಗಿ ಕಾರ್ಯನಿರ್ವಹಿಸುತ್ತದೆ. ಆರೋಗ್ಯಕರ ಜೀರ್ಣಕ್ರಿಯೆಯ ಪ್ರಕ್ರಿಯೆಗೆ ಸಹಾಯ ಮಾಡುತ್ತದೆ. ಇದು ಕ್ಯಾಲ್ಸಿಯಂ, ಕಬ್ಬಿಣ ಮತ್ತು ವಿಟಮಿನ್ ಬಿ ಯಲ್ಲಿ ಸಮೃದ್ಧವಾಗಿದೆ. ಇನ್ನು ಫೈಬರ್ನ ಸಮೃದ್ಧಿಯಿಂದಾಗಿ ಹಸಿರು ಬೀನ್ಸ್ ಕೋಲನ್ನ ಲೋಳೆಯ ಪೊರೆಯ ಮೇಲೆ ರಕ್ಷಣಾತ್ಮಕ ಪದರವನ್ನು ರೂಪಿಸುತ್ತದೆ. ಇದು ಫ್ರೀ ರ್ಯಾಡಿಕಲ್ಗಳ ದಾಳಿಯಿಂದ ದೂರವಿರಿಸುತ್ತದೆ. ಪರಿಣಾಮವಾಗಿ ಇದು ಉತ್ತಮ ಕರುಳಿನ ಆರೋಗ್ಯವನ್ನು ಉತ್ತೇಜಿಸುತ್ತದೆ ಮತ್ತು ಕೋಲೋನ್ ಕ್ಯಾನ್ಸರ್ನಂತಹ ರೋಗಗಳನ್ನು ತಡೆಯುತ್ತದೆ. ಇನ್ನು ಹಸಿರು ಬೀನ್ಸ್ ವಿಟಮಿನ್ ಸಿ ಯಲ್ಲಿ ಸಮೃದ್ಧವಾಗಿದೆ ಮತ್ತು ಅದರ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಲು ದೇಹಕ್ಕೆ ಅಗತ್ಯವಾದ ಉತ್ಕರ್ಷಣ ನಿರೋಧಕಗಳನ್ನು ಒದಗಿಸುತ್ತದೆ. ಇದು ಫ್ರೀ ರ್ಯಾಡಿಕಲ್ಗಳ ವಿರುದ್ಧ ಹೋರಾಡಲು ಮತ್ತು ದೇಹವನ್ನ ದೀರ್ಘಕಾಲದ ಕಾಯಿಲೆಗಳಿಂದ ಮುಕ್ತವಾಗಿಡಲು ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲದೆ ಹಸಿರು ಬೀನ್ಸ್ನಲ್ಲಿರುವ ಮ್ಯಾಂಗನೀಸ್ ಕ್ಯಾಲ್ಸಿಯಂ ಅನ್ನು ಉತ್ತಮವಾಗಿ ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ. ಈ ಕಾರಣದಿಂದಾಗಿ ಇದು ಬಲವಾದ ಹಲ್ಲುಗಳು ಮತ್ತು ಮೂಳೆಗಳ ಬೆಳವಣಿಗೆಯನ್ನು ಬೆಂಬಲಿಸುತ್ತದೆ. ಇದು ಮೂಳೆ ನೋವು, ಆಸ್ಟಿಯೋಪೊರೋಸಿಸ್ ಮತ್ತು ಸಂಧಿವಾತದಂತಹ ಕೀಲು ಅಸ್ವಸ್ಥತೆಗಳು ಮತ್ತು ಉರಿಯೂತ ಸೇರಿದಂತೆ ಮೂಳೆ ಸಂಬಂಧಿತ ಸಮಸ್ಯೆಗಳನ್ನು ತಡೆಯುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಆಯುರ್ವೇದದಲ್ಲಿ ಬೇವಿಗೆ ವಿಶೇಷವಾದ ಸ್ಥಾನವಿದ್ದು, ಹಿಂದಿನ ಕಾಲದಿಂದಲೂ ಬೇವಿನ ಎಲೆಗಳನ್ನ ಹಲವಾರು ಬಗೆಯ ಔಷಧಿಗಳಲ್ಲಿ ಬಳಕೆ ಮಾಡಿಕೊಂಡು ಬರಲಾಗುತ್ತಿದೆ. ಇದರ ಎಲೆ ತೊಗಟೆಯು ಹಲವಾರು ಬಗೆಯ ಔಷಧೀಯ ಗುಣಗಳನ್ನ ಹೊಂದಿದೆ. ಹಾಗಾದ್ರೆ ಆ ಔಷಧೀಯ ಗುಣಗಳು ಯಾವುವು ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬೇವಿನ ಎಲೆಗಳಲ್ಲಿ ಉರಿಯೂತ ಶಮನಕಾರಿ, ನಂಜು ನಿರೋಧಕ,
ಸೂಕ್ಷ್ಮಾಣು ವಿರೋಧಿ ಮತ್ತು ಉರಿಯೂತ ಶಮನಕಾರಿ ಗುಣಗಳಿದ್ದು ಇದು ಹಲವಾರು ಕಾಯಿಲೆಗಳನ್ನ ದೂರವಿಡುವುದು. ಇತ್ತೀಚಿನ ದಿನಗಳಲ್ಲಿ ಬೇವಿನ ಎಲೆಗಳನ್ನ ಫೇಸ್ ವಾಶ್, ಶಾಂಪೂ, ಸೋಪ್ ಇತ್ಯಾದಿಗಳಲ್ಲಿ ಬಳಕೆ ಮಾಡುವುದನ್ನ ನೋಡಿರಬಹುದು. ಬೇವಿನ ಎಲೆಗಳನ್ನ ಒಣಗಿಸಿ ಅದನ್ನ ರುಬ್ಬಿಕೊಂಡು ಅದರ ಹುಡಿಯನ್ನು ಕೂಡ ಬಳಕೆ ಮಾಡಲಾಗ್ತಾ ಇದೆ. ಬೇವಿನ ಹೂವು, ಕಾಯಿ ಮತ್ತು ತೊಗಟೆಯಿಂದಲೂ ಇದನ್ನ ತಯಾರಿಸಿಕೊಳ್ಳಬಹುದು. ಬೇವಿನ ಹುಡಿಯನ್ನ ಟೈಪ್ 2 ಮಧುಮೇಹಿಗಳ ಚಿಕಿತ್ಸೆಗೆ ಬಳಕೆ ಮಾಡಲಾಗುತ್ತದೆ. ಇದು ಮಧುಮೇಹವನ್ನ ನಿಯಂತ್ರಣದಲ್ಲಿ ಇಡುವುದರ ಜೊತೆಗೆ ಆರೋಗ್ಯಕ್ಕೂ ಒಳ್ಳೆಯದು. 1 ಲೋಟ ನೀರಿಗೆ 1 ಚಮಚ ಬೇವಿನ ಹುಡಿ ಹಾಕಿಕೊಂಡು ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿದರೆ ಅದು ತುಂಬಾ ಪರಿಣಾಮಕಾರಿಯಾಗಿರುವುದು. ಇನ್ನು ರಕ್ತ ಸಂಚಾರವು ಸರಿಯಾಗಿ ಆಗದೇ ಇದ್ದರೆ ಅದರಿಂದ ಹಾರ್ಮೋನ್ ಸಮತೋಲನವು ಕಂಡುಬರುವುದು. ಬೇವಿನ ಹುಡಿಯನ್ನ ಬಳಕೆ ಮಾಡಿದರೆ ಅದರಿಂದ ರಕ್ತ ಸಂಚಾರವು ಉತ್ತಮವಾಗಿ ಆಗುವುದು ಮತ್ತು ಹಾರ್ಮೋನ್ಗಳನ್ನ ಇದು ಸಮತೋಲನದಲ್ಲಿ ಇಡುವುದು. ಅಸ್ತಮಾ ನಿವಾರಣೆ ಮಾಡಲು ಬೇವಿನ ಹುಡಿಯು ತುಂಬಾ ಲಾಭಕಾರಿ ಎಂದು ಪರಿಗಣಿಸಲಾಗಿದೆ. 1 ಲೋಟ ಉಗುರು ಬೆಚ್ಚಗಿನ ನೀರಿಗೆ ಸ್ವಲ್ಪ ಬೇವಿನ ಹುಡಿ ಮತ್ತು ಕೆಲವು ಹನಿ ಬೇವಿನ ಎಣ್ಣೆ, ಅರಿಶಿನ ಹಾಕಿಕೊಂಡು ಪೇಸ್ಟ್ ಮಾಡಿ ಬೇವನ್ನ ವಿವಿಧ ರೀತಿಯಿಂದ ಚರ್ಮದ ಆರೈಕೆಗೆ ಬಳಕೆ ಮಾಡಬಹುದು. ಇದನ್ನ ಹಲವಾರು ಬಗೆಯ ಮನೆಮದ್ದು ಮತ್ತು ಉತ್ಪನ್ನಗಳಲ್ಲಿ ಬಳಸಲಾಗುತ್ತದೆ. ಬೇವಿನ ಹುಡಿಯು ಮೊಡವೆ ನಿವಾರಿಸಲು ಮತ್ತು ಬೊಕ್ಕೆ ಕಡಿಮೆ ಮಾಡಲು ಸಹಕಾರಿ. ಬೇವಿನಲ್ಲಿ ಹಲವಾರು ಬಗೆಯ ನೈಸರ್ಗಿಕ ಅಂಶಗಳಿದ್ದು ಇದು ಮೊಡವೆ ನಿವಾರಿಸಲು ಸಹಕಾರಿ. ಇದನ್ನ ಮುಖದ ಕ್ರೀಮ್ ಮತ್ತು ವಾಶ್ಗಳಲ್ಲಿ ಬಳಕೆ ಮಾಡುವರು. ಇನ್ನು ಬೇವಿನಲ್ಲಿ ಉರಿಯೂತ ಶಮನಕಾರಿ ಗುಣಗಳು ಇವೆ ಮತ್ತು ಇದು ಚರ್ಮದಲ್ಲಿ ತುರಿಕೆ ಮತ್ತು ಉರಿಯ ಅನುಭವ ಕಡಿಮೆ ಮಾಡಲು ಸಹಕಾರಿ. ವಿವಿಧ ರೀತಿಯ ಹೊಟ್ಟೆಯ ಸಮಸ್ಯೆಗಳ ನಿವಾರಣೆ ಮಾಡಲು ಬೇವಿನ ಹುಡಿ ಬಳಕೆ ಮಾಡಬಹುದು. ಬೇವಿನ ಹುಡಿಯು ಕರುಳಿನ ಹುಳ ಮತ್ತು ಜೀರ್ಣಕ್ರಿಯೆ ಸುಧಾರಣೆ ಮಾಡಲು ಸಹಕಾರಿ. ಬೇವಿನ ಹುಡಿಯನ್ನ ಉಗುರು ಬೆಚ್ಚಗಿನ ನೀರಿಗೆ ಹಾಕಿಕೊಂಡು ಸರಿಯಾಗಿ ಮಿಶ್ರಣ ಮಾಡಿ ಕುಡಿದರೆ ಅದರಿಂದ ಅಜೀರ್ಣದಂತಹ ಸಮಸ್ಯೆಗಳು ನಿವಾರಣೆಯಾಗುವುದು. ಇನ್ನು ಬೇವಿನ ಎಲೆಯಲ್ಲಿ ಇರುವಂತಹ ಬ್ಯಾಕ್ಟೀರಿಯಾ ವಿರೋಧಿ ಗುಣವು ದಂತ ಕುಳಿಗೆ ಕಾರಣವಾಗುವಂತಹ ಪದರವನ್ನ ದೂರ ಮಾಡುವುದು. ಬೇವನ್ನು ಹಲವಾರು ಟೂತ್ ಪೇಸ್ಟ್ಗಳಲ್ಲಿ ಬಳಕೆ ಮಾಡುವರು ಮತ್ತು ದಂತಕುಳಿ ಸಮಸ್ಯೆ ನಿವಾರಣೆ ಮಾಡಲು ಇದು ಸಹಕಾರಿ. ಬೇವಿನ ಕಡ್ಡಿಯಿಂದ ಹಲ್ಲುಜ್ಜುವುದನ್ನ ನಾವು ಹಿಂದಿನ ದಿನಗಳಲ್ಲಿ ನೋಡಿರಬಹುದು. ಬೇವಿನ ಕಡ್ಡಿಯು ಹಲ್ಲುಗಳ ರಕ್ಷಿಸಲು ಸಹಕಾರಿ. ಇನ್ನು ಚರ್ಮದ ಭಾಗವು ಕೆಂಪು, ಎದ್ದು ಬರುವುದು ಮತ್ತು ತುರಿಕೆ ಉಂಟು ಮಾಡುವುದನ್ನ ಸೋರಿಯಾಸಿಸ್ ಎಂದು ಕರೆಯಲಾಗುತ್ತದೆ. ಬೇವಿನ ಹುಡಿಯಲ್ಲಿ ಇರುವಂತಹ ಉರಿಯೂತ ಶಮನಕಾರಿ ಗುಣಗಳು ಸೋರಿಯಾಸಿಸ್ ಅನ್ನ ಶಮನ ಮಾಡುವುದು ಮತ್ತು ಅದರ ತೀವ್ರತೆಯನ್ನ ಕಡಿಮೆ ಮಾಡುವುದು. ರಕ್ತದಲ್ಲಿ ಇರುವಂತಹ ವಿಷಕಾರಿ ಅಂಶಗಳು ಚರ್ಮವನ್ನ ನಿಸ್ತೇಜ ಹಾಗೂ ಕಳೆಗುಂದಿದಂತೆ ಮಾಡಬಹುದು. ಬೇವಿನ ಹುಡಿಯು ರಕ್ತವನ್ನ ಶುದ್ಧೀಕರಿಸುವ ಗುಣ ಹೊಂದಿದೆ ಮತ್ತು ಇದು ದೇಹದ ಆರೋಗ್ಯವನ್ನ ಕಾಪಾಡುವಲ್ಲಿ ತುಂಬಾನೇ ಸಹಕಾರಿಯಾಗಿದೆ. ಇನ್ನು ಹೊಟ್ಟೆಯ ಅಲ್ಸರ್ ಎನ್ನುವುದು ತುಂಬಾ ನೋವಿನಿಂದ ಕೂಡಿರುವುದು. ಆಸಿಡಿಟಿಯಿಂದ ಅಲ್ಸರ್ ಸಮಸ್ಯೆಯು ಕಾಡುವುದು. ಇದನ್ನ ನಿವಾರಣೆ ಮಾಡಲು ಬೇವಿನ ಹುಡಿಯು ಲಾಭಕಾರಿ. ಇದು ಹೊಟ್ಟೆಯ ಪೀಚ್ ಮಟ್ಟವನ್ನ ಕಾಪಾಡುವುದು ಮತ್ತು ಅಲ್ಸರ್ ಬರದಂತೆ ಕಾಪಾಡುವುದು.